नमस्कार, आपण पाहता हिरकणी न्यूज. हिरकणी न्यूज प्रत्येक क्षण ताज्या घडामोडी आणि महत्त्वाच्या प्रत्येक बातमीसाठी नेहमी तत्पर. सदलगा येथे हेस्कॉम कार्यालयात तात्काळ कर्मचारी नियुक्तीची मागणी. हेस्कॉमच्या सदलगा कार्यालयात तात्काळ कर्मचारी तैनात करण्यात यावेत अशी मागणी सदलगा शहरातील शेतकरी, नागरिक तसेच अब्दुल कलाम युवा समाजसेवा संघ यांच्या वतीने करण्यात आली आहे. या संदर्भात संबंधित अधिकाऱ्यांना निवेदन देण्यात आलं. नागरिकांनी सांगितले की हेस्कॉम कार्यालयातील विविध समस्यांबाबत अनेक वेळा तोंडी तसेच लेखी अर्ज देण्यात आले आहेत, मात्र अद्याप कोणतीही ठोस कार्यवाही झाली नाही. त्यामुळे नागरिक व शेतकऱ्यांमध्ये तीव्र नाराजी व्यक्त होत आहे. यावेळी आंदोलनकर्त्यांनी इशारा देत सांगितलं की पुढील 7 दिवसात समस्येचे निराकरण न झाल्यास तीव्र आंदोलन उपोषण करण्यात येईल. याप्रसंगी संतोष हुगार, बसवराज वाली, अझरुद्दीन शेखजी, सचिन पाटील, प्रभू हवालदार, संजू कांबळे, राजू अमृत समन्नावर, शिरीष आडके, सुनील बागडी, बसवराज कोळी, पंकज तिप्पन्नावर, मारुती कमते, सद्दाम मनियार, शौकत आवटी, बशाप्पा कंपू यांच्यासह शेतकरी व मोठ्या संख्येने नागरिक उपस्थित होते. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ಸದಲಗದವ್ರು ಇಲ್ಲಿ ಏನಲ್ಲ ಎಲ್ಲ ರೈತರು ಗ್ರಾಹಕರು ಕೂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸದಲ್ಗ ಪಟ್ಟಣಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ಆ ಹೆಸ್ಕಾಂ ಅಧಿಕಾರಿಗಳಿಗೆ ಒಂದು ಚುರುಕು ಬಿಡಿಸೋ ಸಲುವಾಗಿ ನಾವೇನಪ್ಪ ಅಂತಂದ್ರೆ ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ ವಿಷಯ ಸದಲ್ಗ ಉಪವಿಭಾಗದಲ್ಲಿ ನೌಕರ ಕೊರತೆ ಇಲ್ಲಿ ಏನಪ್ಪ ಅಂತಂದ್ರೆ ನಿಭಾಯಿಸುವ ಕುರಿತು ಅದ್ರ ಕುರಿತು ಏನಪ್ಪ ಅಂತಂದ್ರೆ ನಾವಿಲ್ಲಿ ಮನವಿ ಕೊಡಲಿಕ್ಕೆ ಇವತ್ತೇನಪ್ಪ ಅಂತಂದರೆ ಇಲ್ಲಿ ಬಂದಿದ್ದೀವಿ. ನಾವು ಸರಿಸುಮಾರು ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಸದಲಗದಲ್ಲಿ ಏನಪ್ಪ ಅಂತಂದರೆ ಸುಮಾರು 69 ಹುದ್ದೆಗಳದ. 69 ಹುದ್ದೆಗಳ ಪೈಕಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 23 ಜನ ಮಾತ್ರ ಕೆಲಸವನ್ನು ನಿರ್ವಹಿಸಿದ್ರೆ. ಇದ್ರಾಗ ಬೋರ್ಗಾಂವ್ ಆಗಿರ್ಬೋದು, ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಸದಲಗ ಆಗಿರ್ಬೋದು. ಕೇವಲ ಸದಲ್ಗ ಪಟ್ಟಣಕ್ಕೆ ಒಬ್ಬರೇ ಏನಪ್ಪ ಅಂತ ಲೈನ್ಮ್ಯಾನ್ಗಳಿದಾರೆ. ಸದಲ್ಗ ದೊಡ್ಡ ಪುರಸಭೆ ಅದ, ಮತ್ತು ಅದೇ ಏನಪ್ಪ ಬೇರೆ ಊರಿಗೆ ನಾವು ಕಂಪೇರ್ ಮಾಡಿದಾಗ ಏನಪ್ಪ ಅಂತ ಅಲ್ಲಿ ಹೆಚ್ಚಿಗೆ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟ ಏನದಪ್ಪ ಅಂತಂದರೆ ತತ್ಕ್ಷಣ ನಮ್ಮ ಹೆಸ್ಕಾಂ ಅಧಿಕಾರಿಗಳು ಇಲ್ಲಿ ಸದಲಗಕ್ಕೆ ನಿಯೋಜನೆ ಮಾಡೋಕ್ಕೆ ಆಗಬೇಕು. ಈಗಾಗಲೇ ಸರ್ ನಿಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ತಕ್ಕಂಥ ಆಫೀಸಾಗ ಕೆಲಸ ಮಾಡ್ತಿದ್ದಾರೆ. ಅವರು ಹುದ್ದೆಗಳನ್ನ ಏನಪ್ಪ ಅಂತಂದ್ರೆ ಮಾಡ್ತಿದ್ದಾರೆ. ಲೈನ್ಮೆನ್ ಕೋಡಿ ಉಪವಿಭಾಗದಲ್ಲಿ ಸದಲಗದಿಂದನೇ ಭಾಳ ಡಿಮ್ಯಾಂಡ್ ಇದೆ ಸರ್. ಹೆಚ್ಚಿಗೆ ಇಲ್ಲಿ ಏನಪ್ಪ ಅಂತಂದರೆ ರೈತರು ಕರೆಂಟನ್ನು ತೊಗೋತಾ ಇದಾರೆ. ಇಂಡಸ್ಟ್ರಿ ಏರಿಯಾಗಳದ, ಇಂಡಸ್ಟ್ರಿ ಏರಿಯಾಗ ಇಷ್ಟೆಲ್ಲ ನಾವು ಎಲ್ಲ ಪ್ರಮಾಣ ಡಿಮ್ಯಾಂಡು ಹೆಚ್ಚದ ಮತ್ತು ಕೊಡ್ತಕ್ಕಂಥ ಹೆಚ್ಚಿಗೆ ಇಲ್ಲೇ ಇದ್ದು ಇಲ್ಲೇ ಸಮಸ್ಯೆಗಳ ಕೊರತೆ ಇದೆ. ಅದಕ್ಕೆ ದಯಮಾಡಿ ತಮ್ಮ ಅಧಿಕಾರಿಗಳಿಗೆ ಸರ್ ಇದನ್ನು ತಾವು ಶುರು ಮಾಡಿಸಬೇಕು. ಒಂದು ವೇಳೆ ತಾವು ಈ 7 ದಿನಗಳ ಒಳಗಡೆ ತಾವು ಏನಾದರೂ ಇದಕ್ಕೆ ಪರಿಹಾರ ಕೊಡದೇ ಇದ್ದರೆ ನಾವು ಇದೇ ಹೆಸ್ಕಾಂ ಕಚೇರಿ ಮುಂದ್ಗಡೆ ಏನಪ್ಪ ಅಂದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹವನ್ನು ನಾವೆಲ್ಲ ವಿದ್ಯಾರ್ಥಿ ಬಳಗ, ರೈತರು ಮತ್ತು ಹೋರಾಟಗಾರರು ಎಲ್ಲರೂ ಸೇರಿ ನಾವು ಇದು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸದಲ್ಗ ಒಂದು ಬಂದ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮನೆಯಿಂದ ಮುಖಾಂತರ ನಾವು ಇಲ್ಲಿ ಸ್ಟ್ರೈಕನ್ನು ಕುಂತೀವಿ ಅಂತಕ್ಕಂಥ ಮಾತನ್ನು ನಾನು ಇದೇ ವೇದಿಕೆ ಮುಖಾಂತರ ತಮಗೆ ಮನವಿ ಮಾಡ್ತೀನಿ ಸರ್. ಇಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ನಾವು ಸದಲ್ಗ ಉಪವಿಭಾಗದಲ್ಲಿ ಸದಲ್ಗ ಮತ್ತು ಬೋರ್ಗಾಂವ್ 2 ಶಾಖೆಗಳಲ್ಲಿ ನಮ್ಮ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ಆಲ್ರೆಡಿ ನಾವು ಮೇಲ್ಗಡೆ ಮೆಸೇಜ್ ಬಿಟ್ಟಿದ್ದೇವೆ. ಅದು ಮತ್ತು ಲೆಟರ್ ಸಹ ಕೊಟ್ಟಿದ್ದೇವೆ. AW ಮುಖಾಂತರ ಲೆಟರ್ ಎಲ್ಲ ಹೋಗಿದ್ದಾವೆ. ಅದಕ್ಕೆ ಮೇಲ್ಗಡೆಯಿಂದ ಈ ಮೇಡಮ್ ಆಗಿರಲಿ, ಮೇಡಮ್ SSR ಆಗಿರಲಿ ಎಲ್ಲರೂ ನಮ್ಮ ಮ್ಯಾನ್ ಪವರ್ ನಾವು ಫಿಲಪ್ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮತ್ತೆ ಅವ್ರಿಗೆ ಮೇಲೆ ಮಾತಾಡ್ತೀವಿ, ನೀವು ಎಲ್ಲರೂ ನಮಗೆ ಸಹಕಾರ ಕೊಡ್ರಿ, ಮತ್ತು ನೀವು ಮಾಡ್ತಾರೋ ಕಾರ್ಯ ಸರಿ ಇದೆ. ಯಾಕಂದರೆ ಮ್ಯಾನ್ ಪವರ್ ಬೇಕಾಗಿದೆ ಎಲ್ಲರಿಗೂ. ಮ್ಯಾನ್ ಪವರ್ ಇದ್ರೆ ನಾವು ಕೆಲಸಗಳನ್ನು ಮಾಡ್ಬೋದು, ಎಲ್ಲನೂ ಸರಿಯಾಗಿ ಇಡ್ಬೋದು. ಅದಕ್ಕೆ ನೀವು ಹೋರಾಡ್ರಿ, ನಾವು ಹೋರಾಡೋ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ನಾವು ಸದಲ್ಗ ಉಪವಿಭಾಗದಲ್ಲಿ ಸದಲ್ಗ ಮತ್ತು ಬೋರ್ಗಾಂವ್ 2 ಶಾಖೆಗಳಲ್ಲಿ ನಮ್ಮ ಸಿಬ್ಬಂದಿ ಕೊರತೆ ಇದೆ ಅಂತ ಆಲ್ರೆಡಿ ನಾವು ಮೇಲ್ಗಡೆ ಮೆಸೇಜ್ ಬಿಟ್ಟಿದ್ದೇವೆ. ಅದು ಮತ್ತು ಲೆಟರ್ ಸಹ ಕೊಟ್ಟಿದ್ದೇವೆ. AW ಮುಖಾಂತರ ಲೆಟರ್ ಎಲ್ಲ ಹೋಗಿದ್ದಾವೆ. ಅದಕ್ಕೆ ಮೇಲ್ಗಡೆಯಿಂದ ಈ ಮೇಡಮ್ ಆಗಿರಲಿ, ಮೇಡಮ್ SSR ಆಗಿರಲಿ ಎಲ್ಲರೂ ನಮ್ಮ ಮ್ಯಾನ್ ಪವರ್ ನಾವು ಫಿಲಪ್ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮತ್ತೆ ಅವ್ರಿಗೆ ಮೇಲೆ ಮಾತಾಡ್ತೀವಿ, ನೀವು ಎಲ್ಲರೂ ನಮಗೆ ಸಹಕಾರ ಕೊಡ್ರಿ, ಮತ್ತು ನೀವು ಮಾಡ್ತಾರೋ ಕಾರ್ಯ ಸರಿ ಇದೆ. ಯಾಕಂದರೆ ಮ್ಯಾನ್ ಪವರ್ ಬೇಕಾಗಿದೆ ಎಲ್ಲರಿಗೂ. ಮ್ಯಾನ್ ಪವರ್ ಇದ್ರೆ ನಾವು ಕೆಲಸಗಳನ್ನು ಮಾಡ್ಬೋದು, ಎಲ್ಲನೂ ಸರಿಯಾಗಿ ಇಡ್ಬೋದು. ಅದಕ್ಕೆ ನೀವು ಹೋರಾಡ್ರಿ, ನಾವು ಹೋರಾಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಲೈನ್ಮನ್ ಸರ್ ಇಲ್ಲಿ 7 ಜನ, ಟೋಟಲ್ 7 ಜನ ಇದ್ದಾರೆ ಸರ್. 7 ಜನ ಇದ್ದಾರೆ. ಅಂದರೆ ಟೋಟಲ್ ಸೆಕ್ಷನ್ದಲ್ಲಿ ಪರ್ಮನೆಂಟ್ 7 ಜನ ಇದ್ದಾರೆ.
ಅದ್ರಲ್ಲಿ ಇಲ್ಲ ಎಲ್ಲ ಮೆಕ್ಯಾನಿಕ್ಗಳು ಯಾರು ಹತ್ತಲ್ಲ ಇವ್ರು ಅಂದ್ರೆ ಕೆಳಗೆ ಅವರು ಹತ್ತಾರೆ ಕೆಲಸ ಮಾಡ್ತಾರೆ ಕೆಳಗಿನ ಒಂದು ಯಾರು ಅಂದ್ರೆ ಇವ್ರು ನಮ್ಮ ALMಗಳು ಇರ್ತಾರೆ JLM ಇದಾರೆ ಹತ್ತಾರೆ ಮತ್ತು ಅವ್ರ ಜೊತೆ 24x7 ಬ್ಯಾಚು ಇದೆ ಅವರು ಸಹ ಕೆಲಸ ಮಾಡ್ತಾ ಇದ್ರೆ ಸಾಲಲ್ಲ ಮ್ಯಾನ್ ಪವರ್ ಸಾಲಲ್ಲ ಕಡಿಮೆ ಇದೆ ಈಗ ಅದೇ ಏನಾಗಿದೆ ಟೋಟಲ್ ನೋಡಿ ಸರ್ ಇಲ್ಲಿ ಈಗ ಇರೋದು ಈ ಸದ್ದಲ್ಗಾದಲ್ಲಿ 3 ಜನ ಇದ್ದಾರೆ ಇನ್ನು ಹೊರಗಡೆ 4 ಜನ ಇದ್ದಾರೆ ಬೆಳಕೆ ಶಮ್ನೇವಾಡಿ ನಮ್ಮ ಸರ್ ನಾವು ಮಾಡಿದ್ದೇವೆ ಈಗ ಆಲ್ರೆಡಿ ಸರ್ ಲೆಟರ್ ಕೊಟ್ಟು 69 ಭಾಗ ಬರೀ 23 ಜನ ಕೆಲಸ ಮಾಡ್ತಾರೆ ಎಸ್ಒ ಇವ್ರು ಇಬ್ಬರ ಕಡೆ ಚಾರ್ಜ್ ಇದಾರೆ ಸದಲ್ಗಾ ಮತ್ತು ಬೋರ್ಗಾಂವ್ ಮತ್ತು ಲೈನ್ಮ್ಯಾನ್ ಸದಲ್ಗಾ ಪಟ್ಟಣಕ್ಕೆ ಒಬ್ಬರೇ ಇದಾರೆ ಒಬ್ಬರ ಮೇಂಟೈನ್ ಮಾಡಕ್ಕಾರ ಈ ದುರ್ದವ್ ಏನಪ್ಪಾ ಬೇರೆ ಊರಾಗ ಒಬ್ಬರು ಇದ್ದಾರೆ ಆರಾಮಿಲ್ಲ ನಾವು ಅದಕ್ಕೆ ಕ್ಲಿಯರ್ ಆಗ್ತೇವೆ ಸದಲ್ಗಾ ಇಷ್ಟು ದೊಡ್ಡ ಊರು ತಪ್ಪಿಗೆ ಒಬ್ಬರು ಲೈನ್ಮನ್ ಹೆಂಗೆ ಕೆಲಸ ಮಾಡೋದು ಅವರ ಹೇಳಿ ಯಾಕೆ ಹದಿನೈದು ತಿಳ್ಕೊಬೇಡಿ ತಪ್ಪು ತಿಳ್ಕೊಬೇಡ್ರಿ ನೀವು ಮ್ಯಾಗ ಹೇಳ್ರಿ ರಿಪೋರ್ಟ್ ಮಾಡಿದ್ವಿ ಆಲ್ರೆಡಿ ಸರ್ ಲೆಟರ್ ಕೊಟ್ಟಿದ್ದಾರೆ ಸರ್ ನೀವು ಈಗ ಏನೇನು ಮ್ಯಾಗ ಕಳಿಸಿರ್ತಾರೆ ನಿಮ್ಮ ಲೆಟರ್ ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಎಲ್ಲ ಕೊಟ್ಟಿದ್ದಾರೆ ಏನು ಎಷ್ಟು ಸಲ ಫಾಲೋ ಮಾಡಿದ್ದಾರೆ ಫಾಲೋ ಕಂಟಿನ್ಯೂ ಚಾಲು ಇದೆ ಕಂಟಿನ್ಯೂ ಚಾಲು ಇದೆ ಸರ್ ನಾವು ಲೆಟರ್ ಕೊಟ್ಟಿದ್ದೀವಿ ನಿಮ್ಗೆ ಅದರದ್ದು ಓಕೆ 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 ಅದನ್ನ ತೋರಿಸಿ ಸರ್ ಮತ್ತೊಂದು ನೀವು ಬೇಡ್ತಾ ದೊಡ್ಡದು ಬೇಡ್ರಿ ಅದಕ್ಕೆ ಹೇಳಿ ನಮ್ಗೆ ಇವ್ರ ಫಾಲ್ಟ್ ಹೆಂಗಿಲ್ರಿ ಇವ್ರು ಇನ್ನೊಂದು ಜರ ಪಾರಿ ಹೆಂಗಿದೆ ಯಾರೋ ಲೈನ್ ಪಾಪ ಬಂದು ತಿಳ್ಕೊರಿ ಇಲ್ಲಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಧಿಕಾರಿಗಳು ಹೇಳಬೇಕಿಲ್ಲ ಅವ್ರು ಕೆಲಸ ನಿಮ್ಮ ದೃಷ್ಟಿಯಿಂದ ಒಳಗೆ ಹೋಗ್ತೈತೆ ಅಂತ ಪ್ರಯತ್ನ ಯಾಕಂದ್ರೆ ಈ ಮೇಡಮ್ ಹೇಳ್ರಿ ಲಗೆ ಮಾಡ್ತದೆ ಸರ್ ಫೋನ್ ಹಚ್ಚ್ರಿ ಜನ ಕೀಲಿ ಆಗ್ತಾವತಿ ನೋಡು ಯಾವ ಸಮಯ ಐತಿ ಮಾಡ್ಲಿ ಅಂದ್ರೆ ಕೀಲಿ ಮೇಡಮ್ ಹೇಳ್ರಿ ಅರ್ಜಿ ಉಡ್ಲಿ ಬರೋ ಸರ್ ಹಾಂ ಇವತ್ತಿಂದ ಉಪವಾಸ ಮೇಡಮ್ ಇಲ್ಲಿ ನಮ್ಮ ಇವರು ಅಂದ್ರೆ ಊರು ಜನ ಊರು ಜನ ವಾಪಸ್ ಬಂದಾರ ಮೇಡಮ್ ಇಲ್ಲಿ ಒಂದ್ಸಲ ಮಾತಾಡ್ತಾರೆ ಮಂದಿ ಒಂಥರ ಮಾತಾಡ್ರಿ ಮೇಡಮ್ ಮ್ಯಾನ್ ಪವರ್ ಬದಲು ಮೇಡಮ್ ನಮಸ್ಕಾರ ರೀ ಏನಿಲ್ರಿ ಈಗ ಸದಲ್ಗ ಸ್ಟಾಪ್ ರೆವೆನ್ಯೂ ಸ್ಟಾಪ ಮತ್ತು ಲೈನ್ಮನ್ ಸ್ಟಾಪ ಕಳೆದ ಒಂದು ವರ್ಷ ಇತ್ತು ಯಾವುದೂ ಸ್ಟಾಪ್ ಇಲ್ಲ ಇಲ್ಲಿ ಒಂದು ಒಬ್ಬರು ಸಲಗ ಲೋಕಲ್ ಒಬ್ಬರು ಲೈನ್ ಮಾಡಿದಾರೆ ರೆವೆನ್ಯೂ ಹೆಚ್ಚಬೇಕು ನಿಮಗೆ ಖರೆ ಸ್ಟಾಪ್ ಇಲ್ಲ ಆ ಚಿಕ್ಕೋಡ್ಯಾಗ ಸ್ಟಾಪ್ ಐತ್ರಿ ಒಂದು 2-3-4 ಇಲ್ಲಿ ಹಾಕ್ರಿ ಇಲ್ಲಿ ಸಲಾಗ ಎಲ್ಲ ರೈತರ ಎಲ್ಲ ಕಡೆನೂ ಸ್ಟಾಫ್ ಅಂದ್ರೆ ಏನದಾರು ಅವ್ರ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು ಅದಾವೋ ಅಷ್ಟು ಅದಾರ್ರಿ ಚೇಂಜ್ ಅಂತೂ ಮಾಡಕ್ ಆಗುದಿಲ್ಲ ಎಕ್ಸಾಂಬಕ್ಕೆ ಎಷ್ಟು ಇದಾರೆ ರೀ ಮೇಡಮ್ ಮೇಡಮ್ ಎಕ್ಸಾಂಬಕ್ಕೆ ಎಷ್ಟು ಮಂದಿ ರೀ ಸರಿ ಮೇಡಮ್ ಈಗ ಪ್ರೆಸ್ ಮಾತಾಡೋದು ಹೇಳ್ರಿ ನಾವು ಪ್ರೆಸ್ ರಿಪೋರ್ಟ್ ಮಾತಾಡೋದು ಒಂದ ನಿಮಿಷ ನೋಡ್ರಿ ಈಗ ಸ್ಯಾಂಕ್ಷನ್ ಪೋಸ್ಟ್ ಅದಾವು ಅಷ್ಟ ಮಂದಿ ವರ್ಕ್ ಮಾಡಕ್ ನೀವು ಸರ್ ಡೈವರ್ಟ್ ಮಾಡ್ಬೇಡಿ ನಮ್ಮ ಕ್ವಶನ್ಗೆ ಡೈವರ್ಟ್ ಮಾಡಬೇಡ್ರಿ ಮೇಡಮ್ ನಮ್ಗೆ ಉತ್ತರ ಕೊಡ್ರಿ ಹಾಂ ನಮ್ಮ ಎಕ್ಸಾಂಬಕ್ಕೆ ಎಷ್ಟು ಬಂದಿದೆ ಅಷ್ಟು ಹೇಳ್ರಿ ನಮ್ಗೆ ಎಕ್ಸಾಂಬಕ್ಕೆ ಎಷ್ಟು ಬಂದಿದೆ ಲೈನ್ ಆಯ್ತ್ರಿ ಈಗ ನಾ ಆಯ್ತು ಬೇಡ್ರಿ ನೀವು ಹೇಳ್ರಿ ನಮ್ಗೆ ನೀವೇ ಡೈವರ್ಟ್ ಆಗಿ ಮಾಡ್ತೀವಿ ಕ್ವಶನ್ ಬಂದ್ ಮಾಡ್ತೋತ ಹೇಳ್ರಿ ಸದಲ 7 ದಿನದಾಗ ಕೂಡ ಬಂದ್ ಮಾಡ್ತೋತ ಸದಲ್ಗ ಕಿಲಿಕೆ ಹಾಕ್ತೋತ ಆಫೀಸ್ ಕಿಲಿಕೆ ಹಾಕ್ತೋತ ಆಫೀಸ್ ಕಿಲಿ ಹಾಕ್ತೇವ್ರಿ ಮೇಡಮ್ ನಾವು 7 ದಿನದಾಗ ನಾವು ಲೀಗಲ್ ಆಗಿ ಅರ್ಜಿ ನಮ್ಗೆ ಕೊಡ್ತಾ ಒಂದೇ ನೀವು ಕ್ವಶನ್ ಡೈವರ್ಟ್ ಮಾಡಬೇಡ್ರಿ ನಮ್ಗೆ ಎಷ್ಟು ಲೇಬರ್ ಎಷ್ಟು ಲೈನ್ ಮಾಡಿದ್ರೆ ಹೇಳ್ರಲ್ಲ ಸಂಖ್ಯೆ ಅಲ್ಲೂ ಮೇಂಟೈನ್ ಮಾಡಕ್ ಬೇಕಲ್ರಿ ಹೇಳ್ರಿ ಆಫೀಸ್ ಮೇಡಮ್ ಸಂಖ್ಯೆ ಹೇಳ್ರಿ ನಿಮ್ಗೆ ಎಷ್ಟು ಸಂಖ್ಯೆ ಹೇಳ್ರಿ ಸಂಖ್ಯೆ ಇರ್ಬೇಕು ಒಂದ್ 10-11 ಜನ ಅದಾರ್ರಿ ಹಾಂ ಎಕ್ಸಾಮ್ ಅವರಮ್ಮ ಸರ್ ಅವ್ರು ತುಲನಾ ಮಾಡ್ರಿ ಮೇಡಮ್ ನೀವೇ ತುಲನಾ ಮಾಡ್ರಿ ಆಯ್ತ್ರಿ ಕರೆಕ್ಟ್ ಆಯ್ತಲ್ರಿ ಏನು ನಡೆದಿತ್ತೇನ್ರಿ ಇದು ನಡೆದಿತ್ತೇನು ಏನು ನಡೆದಿದ್ರಿ ಏನಂದ್ರ ನೋಡ್ರಿ ಸ್ಟಾಫ್ ಇಟ್ಕೊಂಡು ನಾವು ಕೆಲಸ ಮಾಡತ್ತಿಲ್ಲ ಆಯ್ತು ಅಲ್ಲಿ ಸ್ಟಾಪ್ ಹೆಕ್ ಕಡೆಯವ್ರ ಇಲ್ಲಿ ಸ್ಟಾಪ್ ಕಟ್ ಮಾಡವ್ರಿ ಒಂದು 15 ಜನರೇ ಬೇಕ್ರಿ ನಮ್ಮ ಊರಿಗೆ ಇಲ್ಲಿ ನಾವು ಕಡಿಮೆ ಮೇಡಮ್ ಇದೋಡ್ರಿ ಈ ವಿಷಯ ಕುರಿತು ಕಳೆದ ಭಾರತದಿಂದ ನಾವು ನಿಮ್ಮ ಹೆಸ್ಕಾಂ ಅಧ್ಯಕ್ಷ ಗಮನಕ್ಕೆ ತಂದೇವ್ರಿ ಮೇಡಮ್ ನಿಮ್ಮ ಅಲ್ಲಿ ನೋಡ್ರಿ ನಿಮ್ಮ ಆಫೀಸ್ದಾಗ ಕೆಲಸ ಮಾಡ್ತದ ಅವಶ್ಯಕತೆನೇ ಇಲ್ಲ ಅಲ್ಲಿ ಚುಕ್ಕೋಡ್ಯಾಗ ನಿಮ್ಮ ಆಫೀಸ್ದಾಗ ಕಚೇರಿದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಹೊರತಾನ್ರಿ ಮೇಡಮ್ ನಾ ಅಧಿಕೃತ ಮಾಹಿತಿ ಕೊಡ್ಲೇನ್ರಿ ಮೇಡಮ್ 2 ಜನ ಕೆಲಸ ಮಾಡ್ತಾರ ಲೈನ್ಮನ್ಗಳು ಅಲ್ಲಲ್ಲ ಆ ವಿಜಿಲೆನ್ಸ್ದಾಗ ಆ ಕಡೆ 2 ಜನ ಕೆಲಸ ಮಾಡ್ತಾರ ಮೇಡಮ್ ಅವ್ರ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಏನು ಗರ್ಜಿಲ್ಲ ಅವ್ರದ್ದು ಮೇಡಮ್ ಈಗ ನೋಡ್ರಿ 7 ದಿನದಾಗ ಮೇಡಮ್ ನಮ್ಮ ಸದಲಕ್ಕೆ ಏನಾದ್ರೆ ತಾವು ಕೊಟ್ರಿ ಮೇಡಮ್ ನ್ಯಾಯಯುತ ತಗೊಂಡ್ರಿ ಇದಕ್ಕೆ ಏನ್ರೇ ನೋಡ್ರಿ ಹೋರಾಟ ನೀವು ನೋಡ್ರಿ ಹೋರಾಟ ಅಂತ ಹೋಗಿದ್ರೆ ಸದಲ್ಗ ಬಂದ್ ಆಗ್ತಿದ್ರಿ ನಿಮ್ಮ ಆಫೀಸ್ ಕಚೇರಿ ಕೀಲಿ ಹಾಕೋದ್ರ ಮುಖಾಂತರ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾರೆ ಈಗ ಶಾಸಕರ ಗಮನ ಕೊಡ್ತಾ ಇದೀವಿ ನಿಮ್ಮ ಹೆಸ್ಕಾಂ ಅಧ್ಯಕ್ಷ ಗಮನ ಕೊಡ್ತೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಇಂಧನ ಸಚಿವರಿಗೂ ನಾವು ಇದನ್ನ ಗಮನ ಕೊಡ್ತಾ ಇದೀವಿ ಈಗ ಫೋನ್ ಮಾಡ್ತೀವಿ ಇಲ್ಲಿ ವಿಡಿಯೋ ಇದಾರೆ ಮೇಡಮ್ ಇಲ್ಲ ಅಲ್ಲಲ್ಲ ಹೊಸ ಅಪಾರ್ಟ್ಮೆಂಟ್ ಅಲ್ರಿ ತಾತ್ಕಾಲಿಕವಾಗಿ 7 ದಿನದಾಗ ಕೊಡ್ಲೇಬೇಕು ಮೇಡಮ್ ಒಬ್ಬ ನಡ್ಸತ್ತಾನು ಒಬ್ಬ ರೀ ಸದಲ್ಗ ಪುರಸಭೆ ಅಲ್ಲ ನಮ್ಮ ಸದಲ್ಗಾರಿ 35 ರಿಂದ 40 ಸಾವಿರ ಜನಸಂಖ್ಯೆ ಒಬ್ಬ ಲೈನ್ಮನ್ ಕೆಲಸ ಮಾಡ್ತಾ ಇದಾರೆ ಮೇಡಮ್ ಇಲ್ಲಿ ಒಬ್ಬರು ಬೆಡ್ ರೆಸ್ಟ್ ಇದಾರೆ
ಇಲ್ಲ ರೀ ಮೇಡಮ್ ಅಲ್ರಿ ಪಗಾರದಂತ ಕೊಡ್ರಿ ನಾವ್ ಎಲ್ಲರೂ ಪಟ್ಟಿಯಾಗಿ ಕೂಡ್ನೇನ್ರಿ ಲೈನ್ಮನ್ಗಳನ್ನ ನಾವು ಪಟ್ಟಿಯಾಗಿ ಹೇಳ್ರಿ ಮೇಡಮ್ ಕೊಡಕ್ಕಾಗಲ್ಲ ನಾವೆಲ್ಲರೂ ನಾವು 100 ರೂಪಾಯಿ ಪಟ್ಟಿ ತಗೊಂಡು ಲೈನ್ಮನ್ ಮಾಡ್ತವ್ರಿ ಅದಕ್ಕೆ ಅವಕಾಶ ಮಾಡಿಕೊಡಿ ನೀವು ಬಿಲ್ ತುಂಬಕ್ಕೆ ಬಂದ್ರೆ ನಾವು ಎಲ್ಲಿ ಬಿಲ್ ರೊಕ್ಕ ಅಲ್ರಿ ಮೇಡಮ್ ಬಿಲ್ ನಾವಂತೂ ಮೇಡಮ್ ನಾವು ಬಿಲ್ ಅಂತೂ ತುಂಬಾಗಿಲ್ಲ ನೋಡ್ರಿ ಮೇಡಮ್ ಬಿಲ್ ಅಂತೂ ತುಂಬಾಗಿಲ್ರಿ ಸದಲಗದವ್ರು ಎಲ್ಲರೂ ಏನಪ್ಪ ಬಿಲ್ ಯಾರು ಬಿಲ್ ಕೊಡಂಗಿಲ್ಲ ಮೇಡಮ್ ಯಾರ ಬಿಲ್ ತುಂಬ ನೀವು ನೋಡ್ರಿ ಮೇಡಮ್ ಸರ್ಕಾರಕ್ಕೊಮ್ಮೆ ನಾವು ಬಿಸಿ ಮುಡಿಸ್ಬೇಕು ಇದು ಯಾಕಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಇರ್ತಾಪಗಿ ಊರಿಗೆ ನಾವ್ ಅದನ್ನ ಹೇಳ್ತಿರ್ಲಿಲ್ಲ ಅಪಾಯಿಂಟ್ಮೆಂಟ್ ಆಗಿದಾವ ಪೋಸ್ಟಿಂಗ್ ಕೊಟ್ರೆ ಸದಲ್ಗ ಮತ್ ಬೋರ್ಗಾಂವ್ಕನ ಸ್ಟಾಫ್ ಕೊಡೋರ್ದೇವ ಅಲ್ಲ ಈಗ 7 ದಿನದಾಗ ಮೇಡಮ್ ನನಗೆ ತಕ್ಷಣ ಅದು ಪೋಸ್ಟಿಂಗ್ ಆಗೋದು ಬರೋದು ಮೇಡಮ್ ಇನ್ನ ಅದೇನು ಭಾಳ ಹಳಿ ಮಾತ್ರ ಇಲ್ಲ ರೀ ಇಲ್ಲ ಅಂತ ಹೇಳ್ರಿ ಮೇಡಮ್ ನಾವ್ ಎಲ್ಲ 100 ರೂಪಾಯಿ ಪಟ್ಟಿ ಹಾಕಿ ಮೇಡಮ್ ಲೈನ್ ಮೇಲೆ ಕೊಡಂದ್ರೆ ಮೇಡಮ್ ಕೊಡೋ ತಾಕತ್ ಐತ್ರಿ ನಮ್ಮ ಸದಲ ಊರ್ ಜನತೆಗೆ ರೈತರಿಗೆ ನಾವು ರೈತ ಇಲ್ಲ ನಾವು ಮಾಡ್ತೋಬೇಕಾದ್ರೆ ನೋಡ್ರಿ ಬೇಕಾದ್ರೆ ನಾವು ರೈತರು ಎಲ್ಲರೂ ಕೂಡಿ ನಿಮ್ಗೆ ಒಂದು ಲೈನ್ ಮೇಲೆ ಕೊಟ್ಟು ತೋರಿಸ್ತೀವಿ ಮೇಡಮ್ ಅಲ್ಲ ನಾವು ಲೈನ್ ಮೇಲೆ ನಾವು ಪಟ್ಟಿ ಕೊಡ್ತೇವೆ 100 ರೂಪಾಯಿ ರೊಕ್ಕ ಕೊಡ್ತೇವ್ರಿ ಮೇಡಮ್ ಗೋಳಿ ಮಾಡ್ತೇವೆ ಯಾಕ್ರಿ ಸಂಜೆನೆ 100 ರೂಪಾಯಿ ಎಲ್ಲ ಕೊಡಕ್ಕೆ ರೆಡಿ ಇದ್ರಪ್ಪ ಎಲ್ಲರೂ ಎಲ್ಲ ರೆಡಿ ಇದಾರೆ ನೋಡ್ರಿ ಎಲ್ಲ ರೆಡಿ ಇದಾರೆ ಮೇಡಮ್ 100 ರೂಪಾಯಿ ಕೊಡ್ತೇವೆ ನಿಮಗೆ ಯಾಕೆ ಸಂಬಳ ಸಾಕಾಗುತ್ತೆ ಸರ್ಕಾರಕ್ಕೆ ರೀ ನಾವು ಮಾಡ್ತೇವೆ ಮೇಡಮ್ ಇಲ್ಲಿ ಮಾತಾಡ್ತಾರೆ ಬಿಡ್ರಿ ನಾಳೆ ಈಗ 7 ದಿನದಾಗ ಮಾಡ್ಬೇಕು ನಾಳೆ ಅಂಗಡಿ ಕರ್ಸ್ಬೇಕಾಗಿ हिरकणी न्यूजसाठी सदलगा प्रतिनिधी इम्रान सनदी. आपल्या हिरकणी न्यूज चॅनलला लाईक करा, शेअर करा आणि सबस्क्राईब करायला विसरू नका आणि रहा अपडेट.